ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ ಅರ್ಸಕ್ಕೆ ಇಷ್ಟಪಡ್ತೀನಿ. ನನ್ನ ಯಾವುದೋ ಒಂದು ಜನದ ಪುಣ್ಯ ಅನ್ಸುತ್ತೆ ಅವ್ರ ಜೊತೆ ಸಿನಿಮಾ ಮಾಡಕ್ಕೆ ಸಿಕ್ಕಿದ್ದು ಜೇಮ್ಸ್ ಸಿನಿಮಾ. ಆ್ಯಂಡ್ ಈ ಸಂದರ್ಭದಲ್ಲಿ ಅಪ್ಪೋಸನ್ನು ಮಿಸ್ ಮಾಡ್ಕೊತೀನಿ. ಈಗ ಮುಂದಿನ ಸ್ಟಾರ್ ಅವಾರ್ಡ್ಗೆ ಹೋಗುವಂತ ಸಮಯ. ಒಬ್ಬ ಹೀರೋನ ಸ್ಟಾರ್ ಆಗಿ ಮಾಡುವಂತ ಡೈರೆಕ್ಟರ್ ಇವರು. ಒಬ್ರು ಹೀರೋಗಳಿಗೆ ಕಲರ್ಫುಲ್ ಎಂಟ್ರಿ ಸಾಂಗ್ ಬರೆಯೋರು ಇವರು. ಇನ್ನೊಬ್ರು ವಿಭಿನ್ನ ಪ್ರಯತ್ನಗಳನ್ನ ಮಾಡಬೇಕು ಅಂತ ಸಿಂಪ್ಲಿಸಿಟಿ ಒರಿಜಿನಾಲಿಟಿಯಿಂದ ಜನನ ಮೆಚ್ಚುಗೆಯನ್ನ ಪಡೆದವರು. ಇಬ್ಬರನ್ನೂ ಒಟ್ಟಿಗೆ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಕನ್ನಡದ ಪ್ರತಿಭಾವಂತ ನಿರ್ದೇಶಕರು ಚೇತನ್ ಕುಮಾರ್ ಹಾಗೂ ಸಿಂಪಲ್ ಸೋನಿ ಸರ್. ಬಹುಶಃ ನನ್ನ ಲಕ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನನಗೆ ಮೊದಲು ಡೆಬ್ಯೂ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಧ್ರುವ ಸರ್ಜಾ ಅವ್ರ ಸಿನಿಮಾ ಬಹದ್ದೂರ್. ಸೊ ಥ್ಯಾಂಕ್ಸ್ ಟು ಗೆಳೆಯ ಆ್ಯಂಡ್ ಅರ್ಜುನ್ ಸರ್ಜಾ ಸರ್. ಯಾಕಂದರೆ ಒಂದು ನಂಬಿ ಮೊದಲನೇ ಸಿನಿಮಾ ಕೊಡೋವಂಥದ್ದು ಒಂದು ಬಹಳ ಮುಖ್ಯ ಆಗುತ್ತೆ. ಬಹುಶಃ ಸ್ಟಾರ್ ಸಿನಿಮಾ ಡೆಬ್ಯೂ ಮಾಡೋದ್ರಿಂದ ಅವಾರ್ಡ್ಗಳು ಬಂದಿದೆ ಅಂತ ಭಾವಿಸ್ತೀವಿ. ಈ ಅವಾರ್ಡ್ನ ನಿಮ್ಮ ನೆಚ್ಚಿನ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ ಅರ್ಸಕ್ಕೆ ಇಷ್ಟಪಡ್ತೀನಿ. ನನ್ನ ಯಾವುದೋ ಒಂದು ಜನದ ಪುಣ್ಯ ಅನ್ಸುತ್ತೆ ಅವ್ರ ಜೊತೆ ಸಿನಿಮಾ ಮಾಡಕ್ಕೆ ಸಿಕ್ಕಿದ್ದು ಜೇಮ್ಸ್ ಸಿನಿಮಾ. ಆ್ಯಂಡ್ ಈ ಸಂದರ್ಭದಲ್ಲಿ ಅಪ್ಪೋಸನ್ನು ಮಿಸ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಸೊ ಚಿತ್ತಾರ ಸಿಂಪಲ್ ಆಂಗ್ಲೋ ಸ್ಟೋರಿ ಟೈಮಿಂದ ಜೊತೆಯಾಗಿ ನಿಂತಿದ್ದಾರೆ. ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಈ ಅವಾರ್ಡ್ನ ತಗೋಬೇಕಾದ್ರೆ ನಾನು ಅಪ್ಪು ಸರ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಪೇರೆಂಟ್ಸ್ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ವೈಫ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಓ ಮೈ ಗಾಡ್. ಎಲ್ಲರನ್ನೂ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಅವಾರ್ಡ್ನ ಡೆಡಿಕೇಟ್ ಮಾಡೋದು ನಾನು ನಮ್ಮ ಆಫೀಸಲ್ಲಿ ಪ್ರೊಡಕ್ಷನ್ ಡಿಸೈನರ್ ಅಂತ ಮೋಹನ್ ಅಂತ ಇದ್ದಾನೆ, ಅವನಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವನು ಅಲ್ಮೇಲಮ್ಮಗೆ ಜಾಯ್ನ್ ಆದ. ಸೊ ಅವನು ನನಗೆ ಹೇಳ್ದ, ಅಲ್ಮೇಲಮ್ಮದಲ್ಲಿ ರಿಷಿಗೆ ಅವಾರ್ಡ್ ಸಿಕ್ತು, ಶ್ರದ್ಧಾ ಮೇಡಮ್ಗೆ ಅವಾರ್ಡ್ ಸಿಕ್ತು, ನಿಮಗೆ ಸಿಗ್ಲೇ ಇಲ್ವಲ್ಲ ಅಂದ. ನೆಕ್ಸ್ಟ್ ಚಮಕ್ ವರ್ಕ್ ಮಾಡ್ದ, ಗಣೇಶ್ ಸರಿಗೆ ಸಿಕ್ತು, ರಶ್ಮಿಕಾ ಮೇಡಮ್ಗೆ ಸಿಕ್ತು, ನಿಮಗೆ ಸಿಗ್ಲೇ ಇಲ್ವಲ್ಲ ಅಂತ. ಬಜಾರ್ ವರ್ಕ್ ಮಾಡ್ದ, ಧನ್ವೀರಿಗೆ ಸಿಕ್ತು, ಅದಿತಿಗೆ ಸಿಕ್ತು, ನಿಮಗೆ ಸಿಗ್ಲೇ ಇಲ್ಲ ಅಂತ. ಸೊ ಈಗ ಫೈನಲಿ ಮೋಹನ್ ಎಲ್ಲಿದ್ಯಾ? ಮೋಹನ್ ಎಲ್ಲಿದ್ಯಪ್ಪ? ಅವ್ನು ನನ್ನ ಹೊಗಳುತ್ತಿದ್ನೋ ಅಥವಾ ಅಳಿಸ್ತಿದ್ನೋ ಗೊತ್ತಿಲ್ಲ. ಸರ್ ನಿಮಗೆ ಮಾತ್ರ ಸಿಗ್ತಿಲ್ಲ ಅಂತಿದ್ದ. ಫೈನಲಿ ನನಗೆ ಸಿಕ್ಕಿದೆ. ಮೋಹನಿಗೆ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ.